ಅಂತ ಕಾಣುತ್ತೆ. ಸಂಪೂರ್ಣ ಮುಳುಗೋಗೋದಕ್ಕೆ ಮುಂಚೆ ಅವರನ್ನ ಅವರು ಎಚ್ಚರಿಸಿಕೊಳ್ಬೇಕು. ಈ ಸರ್ಕಾರವನ್ನ ದೂರ ಇಡತಕ್ಕಂಥ ಕೆಲಸ ಮಾಡಿದರೆ ಅವರ ಜೀವನಗಳು ಮುಂದೆ ಬಹಳ ಚೆನ್ನಾಗಿ ಮಾಡಿದ್ರು. ಆಯೋಗಗಳನ್ನು ಮಾಡಿದ್ರು, ಯಾವ ಆಯೋಗವನ್ನು ಕನ್ಸಿಡರ್ ಮಾಡಲಿಲ್ಲ. ಈ ಹಳ್ಳಿ ಕಡೆ ಯುಗಾದಿ ಅಬ್ದುಲ್ ಗುಡ್ಡೆ ಮಾಂಸ ಅಂತಾರೆ. ಅದಕ್ಕೇನು ತೂಕ ಇರಲ್ಲ, ಅಳತೆ ಇರಲ್ಲ, ಸುಮ್ಮನೆ ಕೈಯಲ್ಲಿ ಹಿಂಗೆ ಹಿಡಿದು ಹಿಂಗೆ ಹಾಕ್ತಾರಲ್ಲ, ಅದು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಹಂಗೆ ಇವರು ಚುನಾವಣೆ ಮತ್ತು ರಾಜಕೀಯ ಮಾಡಲಿಕ್ಕೆ ಯಾವುದು ಸುಲಭವೋ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ 3 ವರ್ಷದ ಸಾಧನಾ ಸಮಾವೇಶವು ಕೇವಲ ಮಾತಿನ ಸಮಾವೇಶವಾಗಿದ್ದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಶೂನ್ಯವಾಗಿದೆ. ಇದು ಸಾಧನಾ ಸಮಾವೇಶ ಅಲ್ಲ, ಜನರ ವೇದನಾ ಸಮಾವೇಶ ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದರು. ಮಂಗಳವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಪರ ಆಡಳಿತ ನೀಡಲು ವಿಫಲವಾದ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ನಡೆಸುತ್ತಿರುವುದು ವಿಪರ್ಯಾಸ. ಕಳೆದ 3 ವರ್ಷಗಳಲ್ಲಿ ಆಡಳಿತ ಸಂಪೂರ್ಣ ವೈಫಲ್ಯ ಕಂಡಿದ್ದು ಯಾವುದೇ ಸಾಧನೆ ಮಾಡದೆ ಸಾಧನಾ ಸಮಾವೇಶ ನಡೆಸುತ್ತಿದ್ದಾರೆ ಅಂತ ಕುಟುಕಿದ್ರು. ಮುಖ್ಯಮಂತ್ರಿಯವರ ಕುಟುಂಬಕ್ಕೆ ಸಂಬಂಧಿಸಿದ ಮೂಡ ಹಗರಣ ದೊಡ್ಡ ಭ್ರಷ್ಟಾಚಾರದ ಆರೋಪವಾಗಿ ಪರಿಣಮಿಸಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾದ ಹಣ ದುರುಪಯೋಗವಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇದೇ ಇವರ 3 ವರ್ಷದ ಸಾಧನೆ. ದಲಿತರಿಗೆ ಅನ್ಯಾಯ ಮಾಡಿರೋದೇ ಇವರ ಸಾಧನೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಹಣ ದುರುಪಯೋಗ ಮಾಡಿರೋದೇ ಸಾಧನೆ ಅಂತ ಆರೋಪಿಸಿದ ಅವರು, 130ಕ್ಕೂ ಹೆಚ್ಚು ಸ್ಥಾನಗಳನ್ನು ನೀಡಿ ಜನರು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಜನರ ಪ್ರಶ್ನೆಗಳಿಗೆ ಉತ್ತರಿಸದೆ 5 ವರ್ಷ ಲೂಟಿ ಮಾಡಿ ಹೋಗುವ ಮನೋಭಾವದ ಆಡಳಿತ ಕಾಂಗ್ರೆಸ್ ನಡೆಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಆಯೋಗಗಳನ್ನು ಮಾಡಿದ್ರು, ಯಾವ ಆಯೋಗವನ್ನು ಕನ್ಸಿಡರ್ ಮಾಡಲಿಲ್ಲ. ಈ ಹಳ್ಳಿ ಕಡೆ ಯುಗಾದಿ ಅಬ್ದುಲ್ ಗುಡ್ಡೆ ಮಾಂಸ ಅಂತಾರೆ. ಅದಕ್ಕೇನು ತೂಕ ಇರಲ್ಲ, ಅಳತೆ ಇರಲ್ಲ, ಸುಮ್ಮನೆ ಕೈಯಲ್ಲಿ ಹಿಂಗೆ ಹಿಡಿದು ಹಿಂಗೆ ಹಾಕ್ತಾರಲ್ಲ, ಅದು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಹಂಗೆ ಇವರು ಚುನಾವಣೆ ಮತ್ತು ರಾಜಕೀಯ ಮಾಡಲಿಕ್ಕೆ ಯಾವುದು ಸುಲಭವೋ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಇರ್ತಕ್ಕಂಥದ್ದಾಗಬೇಕು, ಮುಂದೆ ಸಮಾಜ ಕಟ್ಟತಕ್ಕಂಥ ಆ ಯುವ ಚೇತನಗಳು ಒಗ್ಗಟ್ಟಿನಿಂದ ಹೋಗಬೇಕು, ದೇಶ ಕಟ್ಟುವ ಕೆಲಸ ಇದು ಅಂತೇಳಿ ನಾವು ಅಲ್ಲಿ ತೆಗೆದ್ವಿ, ಹಿಜಾಬನ್ನು ತೆಗೆದ್ವಿ. ಕೋರ್ಟ್ಗೆ ಹೋದ್ರು, ಸ್ಟೇ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲಿ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಯಾರು ಕೇಳಲಿಲ್ಲ ಹಿಜಾಬ್ ನಮಗೆ ಬೇಕು ಅಂತ. ಮುಸ್ಲಿಂ ಬಂಧುಗಳಿಗೆ ಹಿಜಾಬ್ ಬೇಡದಿದ್ರು ಈ ಕಾಂಗ್ರೆಸ್ನವ್ರಿಗೆ ಹಿಜಾಬ್ ಬೇಕು. ಇನ್ನು ಮುಂದೆ ಕಾಂಗ್ರೆಸ್ನವ್ರು ಎಲ್ಲರೂ ಹಿಜಾಬ್ ಹಾಕೊಂಡು ಓಡಾಡೋದೇ ಒಳ್ಳೇದು. ಯಾಕಂದ್ರೆ ಕಾಂಗ್ರೆಸ್ನವ್ರು ಇವರು ಅಂತ ಗೊತ್ತಾಗ್ಲಿ ಜನರಿಗೆ. ಇನ್ನು ರಾಜ್ಯದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ 5-6 ತಿಂಗಳಿಗೊಮ್ಮೆ ಮಾತ್ರ ನೀಡಲಾಗ್ತಿದೆ. ಇದೇನಾ ನುಡಿದಂತೆ ನಡೆದ ಸರ್ಕಾರ ಅಂತ ಪ್ರಶ್ನಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾದ ಸಮಸ್ಯೆಗಳ ಪರಿಣಾಮವಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದು ಭಾರತದಲ್ಲೂ ₹3 ಹೆಚ್ಚಳವಾಗಿದೆ. ಇದನ್ನೇ ದೊಡ್ಡ ವಿಚಾರವಾಗಿ ಕಾಂಗ್ರೆಸ್ ಟೀಕಿಸುತ್ತಿದೆ. ಆದರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಅನೇಕ ಬಾರಿ ಇಂಧನ ಬೆಲೆ ಏರಿಕೆ ಮಾಡಲಾಗಿತ್ತು. ಅದರ ಬಗ್ಗೆ ಉತ್ತರಿಸಲಿ ಅಂತ ಪ್ರಶ್ನಿಸಿದ್ರು. ಸಂಪೂರ್ಣ ಮುಳುಗೋಗೋದಕ್ಕೆ ಮುಂಚೆ ಅವರನ್ನ ಅವರು ಎಚ್ಚರಿಸಿಕೊಳ್ಬೇಕು. ಈ ಸರ್ಕಾರವನ್ನ ದೂರ ಇಡತಕ್ಕಂಥ ಕೆಲಸ ಮಾಡಿದರೆ ಅವರ ಜೀವನಗಳು ಮುಂದೆ ಬಹಳ ಚೆನ್ನಾಗಿ ಮಾಡಬಹುದು. ಇಲ್ಲ ಅಂತ ಆಗ್ತಾ ಇದೆ. 6 ತಿಂಗಳಲ್ಲಿ ಚುನಾವಣೆಗಳು ಅದಾದ ಮೇಲೆ ನಮ್ಮಲ್ಲಿ ಚುನಾವಣೆಗಳು ಘೋಷಣೆ ಆಗಬೇಕು. ಅಲ್ಲಿ ಆಗಿದ ತಕ್ಷಣವೇ ನಮ್ಮದು ಡೀಸೆಲ್ ಪೆಟ್ರೋಲ್ನ ಮೇಲಿನ ಟ್ಯಾಕ್ಸನ್ನು ನಾವು ಇಳಿಕೆ ಮಾಡಬೇಕು. ಯಾಕೆ ಜನರ ಮೇಲೆ ಅದು ಹೊರೆ ಬೀಳೋದು ಬೇಡ. ಇದರಿಂದ ರಿಪರ್ಕೇಷನ್ಸ್ ಭಾಳ ಆಗ್ತದೆ. 6 ತಿಂಗಳಾಗಿಲ್ಲ. 6 ತಿಂಗಳಾಗಿದ್ರೆ ಅವತ್ತೇ ಚಿಂತೆ ಮಾಡ್ಬೋದಾಗಿತ್ತು. ಆಮೇಲೆ ನಿಮಗೂ ಗೊತ್ತಾಗುತ್ತೆ, ಇದು ಕಾಮನ್ ಪೀಪಲ್ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್. ಇವತ್ತು ನೀವು ನಿಮ್ಮ ಇದರಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ರಿ ಈಗ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಆಯಿಲ್ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ವಾ ಈ ಜನರಿಗೆ? ಯಾರು ಮಾತಾಡ್ತಾವ್ರೋ ಈ ಕಾಂಗ್ರೆಸ್ನವ್ರಿಗೆ ಅಂತೇಳಿ ಜನನೇ ಹೇಳ್ತಾವ್ರೆ, ನಾವು ಹೇಳೋದು ಬೇಕಾಗಿಲ್ಲ. ಯಾಕೆ ಅಂತಂದರೆ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಅದರ್ ಕಂಟ್ರಿ ಆನ್ ದಿ ಕ್ರೂಡ್ ಆಯಿಲ್. ನಾವು ಡಿಪೆಂಡೆನ್ಸಿ ಇಲ್ಲ. ಈಗ ದವಸ ಧಾನ್ಯ ನಾವೇ ಬೆಳ್ಕೊಳ್ತಾ ಇದ್ದೀವಿ, ನಮ್ದು ಡಿಪೆಂಡೆನ್ಸಿ ಇಲ್ಲ. ಅದರಿಂದ ನೋಡಿ, ಮೋದಿ ಅವರು 5 kg ಕೊಡ್ತಾ ಇದ್ದಿದ್ದ ಅಕ್ಕಿಯನ್ನು ಈ ತಿಂಗಳು 10 ಕೊಡಿ ಅಂತ ಕೇಳಿ ಹೆಚ್ಚಿಗೆ ಕೊಟ್ಟರು. ಯಾಕೆ ಕೊಡ್ತಾ ಇದ್ದಾರೆ? ನಮ್ಮಲ್ಲಿ ಯಥೇಚ್ಛವಾಗಿ ಸಿಗ್ತದೆ. ಆ ಕಾರಣದಿಂದ
ಅದೇ ರೀತಿ ಆಯಿಲು ಸಿಗ್ತಾ ಇದ್ದಿದ್ರೆ ನಮ್ಮಲ್ಲಿ ಇದ್ದಿದ್ರೆ, ಡಿಪೆಂಡೆನ್ಸಿ ಇಲ್ಲದೆ ಇದ್ದಿದ್ರೆ ನಾವು ಅದನ್ನು, ನೀವು ಹೇಳೋದು ಕರೆಕ್ಟ್ ಇದೆ, ನಾವು ಹೆಚ್ಚು ಮಾಡೋಕ್ಕೆ ಅವಕಾಶ ಇಲ್ಲ. ಈಗಾಗಿರೋದು ಬೆಲೆ ಡಬಲ್ ಆಗಿದೆ, ಸಿಗೋದು ಕಡಿಮೆ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ. ಆ ಕಾರಣದಿಂದ ನಮ್ಮದೆಲ್ಲ ಪಾಕಿಸ್ತಾನದಲ್ಲಿ 540 ರೂಪಾಯಿ ಇದೆ ಪೆಟ್ರೋಲು, ಡೀಸೆಲ್ಲು ಪೆಟ್ರೋಲು 540 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. ನಮ್ಮ ದೇಶಕ್ಕೆ ಹೋಲಿಕೆ ಮಾಡಬೇಕಾ ಸರ್ ಪಾಕಿಸ್ತಾನನ? ಭಾರತಕ್ಕೆ ಹೋಲಿಕೆ ಮಾಡೋಕ್ಕಾಗುತ್ತಾ ಪಾಕಿಸ್ತಾನ? ನೋಡಿ, ಅದೊಂದೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಏನಿದೆ, ಆಸ್ಟ್ರೇಲಿಯಾದಲ್ಲಿ ಇದೆ ಸರ್. ಮನಮೋಹನ್ ಸಿಂಗ್ ಹಿಂದೆ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಅಂದು ಯಾರ ಕೈಯಲ್ಲಿ ಆ ಆರೋಪ ಮಾಡಿಸ್ತೋ ಎಂದು ಅವರೇ ಕಾಂಗ್ರೆಸ್ ಸರ್ಕಾರವನ್ನ 80% ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದನ್ನ ಕಾಂಗ್ರೆಸ್ ಒಪ್ಕೊಳ್ತದೆಯೇ ಎಂದ ಅವರು, 3 ವರ್ಷದ ಆಡಳಿತದ ವೈಫಲ್ಯಗಳ ದೊಡ್ಡ ಪಟ್ಟಿಯನ್ನೇ ಮಾಡಬಹುದು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಕೆಬಿ ಮುರಳಿ, ರಾಜ್ಯ ಪರಿಷತ್ ಸದಸ್ಯರಾದ ಎಬಿ ಬೈರೇಗೌಡ, ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ಲಕ್ಷ್ಮೀವತಿ, ಜಿಲ್ಲಾ ಕಾರ್ಯದರ್ಶಿ ಆರ್ಎನ್ ಅಶೋಕ್, ಜಿಲ್ಲಾ ಮುಖಂಡ ಬಾಲಕುಂಟೆ ಗಂಗಾಧರಪ್ಪ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಗರ ಮಂಡಲಾಧ್ಯಕ್ಷ ತೇಜೇಂದ್ರ ಪಾಪು, ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಲಕ್ಷ್ಮೀನಾರಾಯಣ ಗುಪ್ತಾ, ಜಿಲ್ಲಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ, ನಗರ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಬಾಬು ಭಾಗವಹಿಸಿದ್ರು.